ಜೋಡಿ ಹಕ್ಕಿಯು. ಅಣ್ಣ ಏನು ಆಯ್ತು ಅಣ್ಣ? ಏನಣ್ಣ ನೀನೇ ಹಿಂಗೆ? ಮಂಜ, ಜಾನಕಿ ಅವ್ರ ಪಾಪಕ್ಕಲ್ಲ, ಏನು ತಪ್ಪು ಮಾಡಿದೆ ಟೇಸನ್ ಆಗವ್ರೆ. ಹೆಂಗವ್ರೋ ಏನೋ ಲವ್ ಎಲ್ಲ ನನ್ನ ಕಣ್ಮುಂದೆ ನಡ್ತಿದ್ರು ನಾನು ಏನು ಮಾಡೋಕ್ಕಾಗದೆ ಸುಮ್ಕೆ ಅವನಿಕಲ್ಲ. ಮಂಜ, ಪೊಲೀಸವರು ಜಾನಕಿ ಅವ್ರನ್ನ ಕರ್ಕೋಬೇಕಾರೆ ಅಪ್ಪಯ್ಯ ಒಂದು ಮಾತು ಹೇಳಲಿಲ್ವಲ್ಲ. ನಾ ಮನೆಗೆ ಹೋದಾಗ್ಲೂ ಸರಿಯಾಗಿ ಮಾತಾಡಲೇ ಇಲ್ಲ. ಮಂಜ, ಜಾನಕಿ ಅವ್ರೇನು ತೆಪ್ಪು ಮಾಡಿಲ್ಲಕ್ಕಲ್ಲ, ಅವ್ರೇನು ತೆಪ್ಪು ಮಾಡಿಲ್ಲಕ್ಕಲ್ಲ. ರಮಣ ಮಂಜ, ಅವ್ರ ದ್ಯಾವತೆಕಲ್ಲ, ಅವ್ರು ನನ್ನ ದ್ಯಾವತೆಕಲ್ಲ ಮಂಜ. ಅಳ್ಬೇಡಣ, ಅಳ್ಬೇಡ ನೀನು. ಅದಕ್ಕೆ ಏನು ತೆಪ್ಪು ಮಾಡಿದ ಅಂತ ಎಲ್ಲರಿಗೂ ಗೊತ್ತೈತೆ. ಆ ಸಮಯದಾಗ ಯಾರಿಂದಲೂ ಏನು ಮಾಡೋಕ್ಕಾಗಲಿಲ್ಲ. ಇದ್ರಾಗ ನಿಂದೇನು ತೆಪ್ಪಿಲ್ಲ. ಅಳ್ಬೇಡ ನೀನು. ಮಂಜ, ಜಾನಕಿ ಅವ್ರು ಹೋಗೋವಾಗ ಅವ್ರ ಅಪ್ಪನ ಸಂದ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ್ರು. ಅವ್ರು ಹೇಳಿದ ಮಾತನ್ನ ನಿಭಾಯಿಸಿವಿ ಅಲ್ವೇನಲ್ಲ? ಊರಮ್ಮಣ್ಣ, ಡಾಕ್ಟ್ರೆ ಹೇಳಿದ್ರಲ್ಲ ಏನೂ ತೊಂದರೆ ಇಲ್ಲ ಅಂತ. ಮಂಜ, ನಾನು ಓದಿಲ್ಲ ಅಂತ ನನಗೆ ಇವಾಗ ಸ್ಯಾನೆ ಬೇಜಾರಾಗೈತಿಕಲ್ಲ. ಓದಿದ್ರೆ ನಾನೇ ಕರ್ಕೊಂಬಂದ್ಬಿಡ್ತಿದ್ದೆ. ಸುಮ್ಕೆ ಇಲ್ದಿದ್ದೆಲ್ಲ ಯೋಚನೆ ಮಾಡಿ ಮನಸ್ಸು ಕಳ್ಸ್ಕೊಂಬೇಡ. ಸೀದಾ ಮನೆಗೆ ಹೋಗು. ನಂದಿ ತಮ್ಮವ್ರು ಹೇಳೋರೆ ಅಲ್ವಾ, ನಾಳೆಗೆ ಅದಕ್ಕೇನು ಕರ್ಕೊಂಬರಕ್ಕೆ ಅದೇನೇನು ಮಾಡಬೇಕೋ ಅದನ್ನು ಮಾಡ್ಕ. ಇಲ್ಲಿ ನಾನು ನೋಡ್ಕೊತೀನಿ. ಲವ್, ನೀನು ಒಬ್ಳೆ ಹೆಂಗ್ಲ ನಾನು ನೋಡ್ಕೊತೀನಿ ಅಂತ ಹೇಳಿದ್ನಲ್ಲಣ್ಣ. ನೀ ಮನೆಗೆ ಹೋಗಿ ಆಗೋದನ್ನು ನೋಡು. ನೀನು ಇಲ್ಲೇ ಇದ್ದರೆ ಒತ್ತಡಕ್ಕೆ ಲೇಟ್ ಆಯ್ತೈತೆ. ಅಣ್ಣ ಯೋಚನೆ ಮಾಡಬೇಡ, ಒಬ್ಬ ನೋಡ್ಕತ್ಯಾ? ನಾನು ನೋಡ್ಕೊತೀವ್ನಿ. ಮಂಜ, ಅತ್ತೆಗೆ ಏನಾರ ಬೇಕು ಅಂದರೆ ಕೊಡಿಸು. ಹಾಂ ತಕ, ಕಾಸು ಮಾಡಿ ಅಣ್ಣ ಅಂತ ಹೋಯ್ತೆ. ಮಡಿ ಕಳ್ಳ, ಸರಿಯಾಗಿ ನೋಡ್ಕ ಬರಲಾ? ಹುಷಾರಣ್ಣ, ಶಾನೆ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಯ್ತೈತೆ. ಅತ್ಗೆ, 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 ಚಿಕ್ಕ ಯಜಮಾನ್ರೆ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಅದು
ಅದಕ್ಕೆ ನೋಸಿ ಎಬ್ಬರಿಸ್ಬೇಕಾಗಿತ್ತು. ಓ ಹೌದಾ, ಇರಿ ನಾ ಎಬ್ಬರಿಸ್ತೀನಿ. ಅಕ್ಕ ಅಕ್ಕ, ಏನೇ? ಚಿಕ್ಕ ಯಜಮಾನ್ರು ಹೊರಗಡೆ ಕಾಯ್ಕೊಂಡವ್ರೆ, ನಿಮ್ಮನ್ನು ಎಬ್ಬಿಸಕ್ಕೆ ಹೇಳಿದ್ರು. ಏ ಹೋಗೆ, ಬಂದ್ಬಿಟ್ಲು ಬೆಳಗ್ಗೆ ಬೆಳಗ್ಗೆ ನಾನು ನಿದ್ದೆ ಹಾಳು ಮಾಡಕ್ಕೆ. ಹೋಗೆ ಹೊರಗೆ. ಅದು ಚಿಕ್ಕ ಯಜಮಾನ್ರೆ, ಅಕ್ಕವರು ಇನ್ನೂ ಮಲ್ಕೊಂಡವ್ರೆ. ಪರವಾಗಿಲ್ಲ, ಅವ್ರು ಬರೋ ಗಂಟ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಸರಿ. ಅಣ್ಣ, ಏನಣ್ಣ ನೀನಿಲ್ಲಿ? ಅಶೋಕ, ಅತಿಗೋಸ್ಕರ ಕಾಯ್ತಾವನಿಕಲ್ಲ. ಯಾರು ನಂದಿಗೋಸ್ಕರನ? ಯಾಕಣ್ಣ? ಅದು ಜಾನಕಿ ಅವ್ರನ್ನ ಸ್ಟೇಷನಿಂದ ಬಿಡಿಸ್ಕೊಬರಮ್ಮ ಅಂತ ಹೇಳಿದ್ರು, ಅದಕ್ಕೆ. ಅಯ್ಯೋ, ನೀನು ಇಲ್ಲಿ ಯಾಕಣ್ಣ ಕಾಯ್ತಾನೆ ಎತ್ಕೊಂಡಿದ್ಯಾ? ಒಳಗಡೆ ಬಂದು ಎಬ್ಸ್ಬೇಕು ತಾನೆ. ಒಂದು ನಿಮಿಷ ಇರು, ನಾನೇ ಎಬ್ಸ್ಲೇ. ಅವ್ರಾಗೆ ಎದ್ದು ಬರಲಿ ಬಿಡ್ಲಾ? ಬಿಡೋಣ, ಬಿಟ್ರೆ ಇಡೀ ದಿನ ಮಲ್ಕೊಂಡಿರ್ತಾಳೆ. ಲವ್ ನಂದಿ, ನಂದಿ ಎದ್ದೇಳೆ. ಯೋ ಏನ್ರಿ ನಿಮ್ದು ಬೆಳಗ್ಗೆ? ಹೊರಗಡೆ ಅಣ್ಣ ಕಾಯ್ತಿದ್ದಾನೆ, ಎದ್ದೇಳು. ಅಯ್ಯೋ ನಂದಿ ಎದ್ದೇಳೆ. ಯಾ ಇದಕ್ಕೆ ನಾನೇನ್ರಿ ಮಂಡೆ? ಬರ್ತೀನಿ ನೋಡಿಗೋ, ಅಣ್ಣ ಹೊರಗಡೆ ಕಾಯ್ತಿದ್ದಾನೆ, ಎದ್ದೇಳು ಬಾ. ಅಯ್ಯೋ ಅಶೋಕ್. ಬಾವಾ, ಸಾರಿ ಬಾವಾ, ನನಗೆ ನೀವು ಬಂದಿದ್ದೇ ಗೊತ್ತಾಗಲಿಲ್ಲ. ನೀವು ಕಾಯ್ತಿದ್ರಾ ರೀ? ಎಬ್ಸೋದಲ್ವೇನ್ರಿ ನನ್ನ? ಪರವಾಗಿಲ್ಲ, ಅದಕ್ಕೆ ನಾನು ಇವ್ನಿಗೆ ಎಬ್ಬಿಸ್ ಬೇಡ ಅಂತಲೇ ಹೇಳ್ದೆ, ಅವನೇ ಕೇಳಲಿಲ್ಲ. ಪರವಾಗಿಲ್ಲ ಬಾವಾ, ಇವ್ರು ಎಬ್ಸಿದ್ದು ಒಳ್ಳೇದೇ ಆಯಿತು. ನಾನು ರಾತ್ರಿ ಎಲ್ಲ ಜಾನಕಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಹಾಗಾಗಿ ನಂಗೆ ರಾತ್ರಿ ನಿದ್ದೆನೇ ಬರಲಿಲ್ಲ. ಈಗ ಬೆಳಗಿನ ಜಾವದಲ್ಲಿ ಸ್ವಲ್ಪ ನಿದ್ದೆ ಹತ್ತು ಬಾವಾ. ಪರವಾಗಿಲ್ಲ, ಅದಕ್ಕೆ ಜಾನಕಿ ಅವ್ರನ್ನ ಯಾವಾಗ ಸ್ಟೇಷನಿಂದ ಬಿಡಿಸ್ಕೊಬರಮ್ಮ? ಹೋಗೋಣ ಬಾವಾ, ಈಗಲೇ ಹೋಗೋಣ ಬಾವಾ. ನೀವು ರೆಡಿಯಾಗಿ, ಅಷ್ಟರಲ್ಲಿ ನಾನು ಬೇಗ ರೆಡಿಯಾಗಿ ಬಂದುಬಿಡ್ತೀನಿ. ನಾನು ನಾಳೆ ರೆಡಿ ಆಗಿವ್ನಿ. ಸರಿ, ನಾನು ಬೇಗ ರೆಡಿಯಾಗಿ ಬರ್ತೀನಿ. ವಾವ್, ಲಾಕೆಟ್ಟು. ಇದ್ರಲ್ಲಿ ಫೋಟೋ ಅಂತ ನೀವು ಅವತ್ತು ನಂಗೆ ಹೇಳಲೇ ಇಲ್ಲ. ನಿಮಗೆ ಗೊತ್ತೈತೆ ಅಂತ ಅನ್ಕೊಂಡಿದ್ದೆ. ರಾಮ, ಸರದವ, ರಾತ್ರಿ ಊಟನೂ ಮಾಡಿಲ್ಲ, ಸರಿಯಾಗಿ ನಿದ್ದೆನೂ ಮಾಡ್ದಂಗೆ ಕಾಣ್ತಿಲ್ಲ. ಬಾರ್ಲ ರಾಮ,
ಕೂಸಿ ಹೊಟ್ಟೆಗೆ ಏನಾದರೂ ತಿನ್ನಲಾ? ಇಲ್ಲ ಶಾರದವ, ಹಸಿವಿಲ್ಲ. ಏಟೆ ಕಟ್ಟ ಬಂದ್ರುವೆ, ಎಂಥ ಪರಿಸ್ಥಿತಿಲಿವೆ, ಹೊಟ್ಟೆಗೇನು ಮೋಸ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದ ನೀನು. ಬಾರ್ಲ ರಾಮ. ಇಲ್ಲ ಶಾರದವ, ಜಾನಕಿ ಅವ್ರ ಮನೆಗೆ ಬರೋ ಗಂಟ ಉಸಿರಾಡಿದ್ರೆ ಒಂಥರ ಭಾರವಾಗಿರ್ತೈತೆ. ಗಂಟ್ಲಲ್ಲಿ ಏನೂ ಇಳಿಯೋಕ್ಕಿಲ್ಲ. ನಂಗೆ ಅವ್ರ ಮನೆಗೆ ಬಂದರೆ ಸಾಕಾಗೈತೆ. ಬಾವಾ ಹೊರಡೋಣವಾ? ಅದಕ್ಕೆ ಹೋಗೋಣ ಬನ್ನಿ. ನೀವು ತಿಂಡಿ ತಿಂದ್ರಾ ಬಾವಾ? ಇಲ್ಲ ಅದಕ್ಕೆ ನಂಗೆ ಬೇಡ. ನನಗೆ ಸ್ವಲ್ಪ ಹಸಿವಾಗ್ತಿತ್ತು, ನಾನು ತಿಂಡಿ ತಿನ್ಕೊಂಡು ಬರಲಾ? ಸರಿ ಅದಕ್ಕೆ ತಿಂಡಿ ಮಾಡಿ. ಶಾರದವ ಹೋಗು, ಅದಕ್ಕೆ ತಿಂಡಿ ಹಾಕೊಡು. ರಾಮ ನೀನು ಬಾರ್ಲಾ? ಶಾರದವ ನಂಗೆ ಬೇಡ ಅನ್ನಲ್ಲ, ಹೋಗು ಅದಕ್ಕೆ ತಿಂಡಿ ಹಾಕೊಡು, ಒತ್ತಾಯ್ತದೆ. ಬೇಡ ಅಂತ ಹೇಳ್ತಿದ್ದಾರಲ್ಲ ಶಾರದಕ್ಕ, ಟೈಮ್ ಆಗ್ತಿದೆ, ಬೇಗ ಬನ್ನಿ. ಅಯ್ಯೋ ನಡಿ ಶಾರದವ. ಶಾರದಕ್ಕ, ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ದೀರಾ ಅನ್ಸುತ್ತೆ. ಪರವಾಗಿಲ್ಲ ಬಿಡಿ. ಶಾರದಕ್ಕ ಇನ್ನೊಂದು ಚೂರು ಬಿಡಿಸಿ. ಅದಕ್ಕೆ ನೀವು ತಿಂಡಿ ಮಾಡ್ತೀರಿ, ನಾನು ಒಂಚೂರು ಮಂಜಿಂಗೆ ಫೋನ್ ಹಾಕ್ಬಿಟ್ಟು ಬರ್ತೀನಿ. ಸರಿ ಬಾಬಾ. ಬಡಿಸಿ ಅನ್ನಲ್ಲ, ಸಾಕು. ರಮಣು, ಲೈ ಮಂಜ, ಅಲ್ಲೆಲ್ಲ ಸರಿಯಾಗೈತೇನಲ್ಲ? ಹ್ಞೂ ಎಲ್ಲ ಸರಿಯಾಗೈತೆ. ನಾನು ನಿಂಗೆ ಫೋನ್ ಮಾಡುಮ ಅನ್ಕಂಡೆ. ಯಾಕ್ಲಾ, ಏನಾಯ್ತು? ಏನಿಲ್ಲ, ಎಲ್ಲ ಸರಿಯಾಗೈತೆ. ಅದು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಆಟ್ ಬಿರ್ನೇನಾ? ಹ್ಞೂ, ಮನೇಲಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಸರಿ ಕಲ್ಲ. ಅತ್ತೆಗೆ ತಿನ್ನಕ್ಕೇನಾರು ಕೊಡಿಸ್ದಾ? ಕೊಡಿಸ್ದೆ. ಅಣ್ಣ, ಅದಕ್ಕೆ ಯಾವಾಗ ಕರ್ಕೊಬತ್ತೀಯಾ? ಲೇ, ಇನ್ನೇನು ನಾನು ಮತ್ತೆ ನಂದಿತ ಅದಕ್ಕೆ ಹೊಂಟಿವಿ, ಕರ್ಕೊಂಬಂದ್ಬಿಡ್ತೀವಿ. ಹಂಗಾರೆ ಅದಕ್ಕೇನು ಕರ್ಕೊಂಡು ನೀವು ಸೀದಾ ಅವ್ರ ಮನೆ ತಗೊ ಬಂದ್ಬಿಡಿ. ಅಷ್ಟರಲ್ಲಿ ನಾನು ಇವ್ರನ್ನ ಅಲ್ಲಿಗೆ ಕರ್ಕೊಬಂದ್ಬಿಡ್ತೀನಿ. ಹ್ಞೂ ಸರಿ ಕಲ್ಲ ಮಂಜ, ಹುಷಾರು. ಹ್ಞೂ ಕಣಣ್ಣ, ನೀನು ಹುಷಾರು. ಸರಿ ಬಾಬಾ, ಲಾಯರಿಗೆ ಫೋನ್ ಮಾಡಿದ್ದೆ, ಎಲ್ಲ ರೆಡಿ ಇದೆ, ನೀವೀಗ ಬರಬಹುದು ಅಂತ ಹೇಳಿದ್ರು. ಹಂಗ ಸರಿ ಅದಕ್ಕೆ ಬನ್ನಿ ಹೊರಡುಮ. ಹಾಂ ಬಾಬಾ, ಮಂಜಂಗೆ ಫೋನ್ ಮಾಡಿದ್ರಲ್ಲ, ಅವನೇನಂದ? ಅಲ್ಲೆಲ್ಲ ಸರಿಯಾಗೈತಂತೆ ಅದಕ್ಕೆ, ಇವಾಗ ಮನೆ ಕರ್ಕೋಬೋದು ಅಂತ ಹೇಳಿದ್ರಂತೆ. ಓ, ಒಳ್ಳೇದೇ ಆಯಿತು. ಹಾಗಿದ್ರೆ ನಾವೀಗ ಹೊರಡೋಣವಾ? ಹಾಂ ಸರ್ದವ ಬರ್ತೀವಿ. ಮಾವ, ಏನಮ್ಮ? ಮಾವ, ಅದು ಜಾನಕಿ ಅವ್ರನ್ನ ಜಾಮೀನ್ ಮೇಲೆ ಬಿಡಿಸ್ಕೊಂಡು ಬರೋದಕ್ಕೆ ನಾನು ಮತ್ತೆ ಬಾವ ಹೊರಟಿದ್ದೀವಿ ಮಾವ. ಸರಿ, ಹೋಗಿ ಬನ್ನಿ. ಮಾವ, ಇದರಿಂದಾಗಿ ಇನ್ನು ಮುಂದೆ ನಿಮಗೆಲ್ಲೂ ತೊಂದರೆ ಆಗಬಾರ್ದು ಅಂತ ನಿಮ್ಮ ಹೆಸರು ತಗೊಂಡಿಲ್ಲ.
ಅಪ್ಪಯ್ಯ, ಯಾಕಪ್ಪಯ್ಯ ಹಿಂಗೆ ಮಾಡ್ತಾಯಿದ್ದೀರಾ? ಜಾನಕಿ ಅವ್ರು ತೆಪ್ಪು ಮಾಡಿಲ್ಲ ಅಂತ ಒಂದೇ ಒಂದು ಮಾತು ನಿಮ್ಮ ಬಾಯಿಂದ ಬರಲಿಲ್ವಲ್ಲ? ನೀವು ಜಾಮೀನಿಗೆ ಸಹಾಯ ಮಾಡಿಲ್ಲ ಅಂತ ನನಗೇನು ಬೇಜಾರಿಲ್ಲ. ಆದರೆ ಇವಾಗ ಏನು ಮಾತಾಡದೆ ಸುಮ್ಕೆ ಇದ್ದೀರಲ್ಲ, ಅದು ನನ್ನ ಕೇಳಿ ತಡ್ಕೊಳಕ್ಕೆ ಆಯ್ತಲ್ಲ ಅಪ್ಪಯ್ಯ. ನಂದಿತಾ, ಹೋಗಿ ಆಗ್ಬೇಕಾಗಿರೋ ಕೆಲಸ ಏನು ಅಂತ ನೋಡಮ್ಮ. ಹಾಂ ಬಾಬಾ, ಹೊರಡೋಣ. ತಡ ಆಗ್ತಿದೆ, ಲಾಯರ್ ಕಾಯ್ತಿರ್ತಾರೆ. ಹೋಗೋಣ. ಬನ್ನಿ. ಅದಕ್ಕೆ ಯಾಕದಕ್ಕೆ ಇಲ್ಲಿ ಗಾಡಿ ನಿಲ್ಸಿದ್ರಿ? ಟೇಷನಿನ ಮುಂದೆ ಐತಲ್ವಾ? ಹೌದು ಬಾಬಾ, ಆದರೆ ನಾವಿಲ್ಲೇ ಇರೋಣ. ಯಾಕದಕ್ಕೆ ಏನಾದ್ರು ತೊಂದರೆನಾ? ಜಾನಕಿ ಅವರು ಟೇಷನ್ ಆಗಿ ಅವ್ರೆ ತಾನೇ? ತೊಂದರೆ ಏನೂ ಇಲ್ಲ ಬಾಬಾ. ಆದರೆ ಏನದಕ್ಕೆ? ಅದು ಬಾಬಾ, ನಾವು ಪೊಲೀಸ್ ಸ್ಟೇಷನ್ ಹತ್ರ ಹೋಗೋದು ಬೇಡ. ದೊಡ್ಡ ಮನೆಯವರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರೆ ಮಾವಂಗೆ ಕೆಟ್ಟ ಹೆಸರು. ಆದರೆ ಅದಕ್ಕೆ ಜಾನಕಿ ಅವ್ರು ಟೇಷನ್ ಆಗವ್ರಲ್ಲ, ಬೇಕಾರೆ ನೀವು ಇಲ್ಲೇ ರೀ, ನಾನು ಕರ್ಕೊಂಬಂದ್ಬಿಡ್ತೀನಿ. ಅಯ್ಯೋ ಬಾಬಾ, ನೀವಲ್ಲಿಗೆ ಹೋಗಬಾರ್ದು ಅಂತಾನೆ ನಾನು ಕಾರ್ನ ಇಲ್ಲಿ ನಿಲ್ಲಿಸಿ ಅಂತ ಹೇಳಿತು. ಏನು ಬಾಬಾ ನೀವು, ನಾನೇ ಏನೋ ಬೇಕು ಅಂತ ಮಾಡ್ತಿದ್ದೀನಿ ಅನ್ನೋ ಹಾಗೆ ಹೇಳ್ತಿದ್ದೀರಲ್ಲ. ಸರಿ ಬನ್ನಿ, ದೊಡ್ಡ ಮನೆ ಮರ್ಯಾದೆಗಿಂತ ಜಾನಕಿ ಅವರೇ ಮುಖ್ಯ. ಬನ್ನಿ ಬಾಬಾ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅದಕ್ಕೆ ಪರವಾಗಿಲ್ಲ ಬಿಡಿ, ನೀವು ಹೇಳಿದ್ರೆ ಅದು ಸರಿಯಾಗಿರ್ತೈತೆ. ಆದರೆ ಜಾನಕಿ ಅವ್ರನ್ನ ಹೆಂಗೆ ಕರ್ಕೊಬರೋದು? ಅಯ್ಯೋ ಬಾಬಾ, ಲಾಯರ್ ಬರ್ತಿದಾರಲ್ವಾ, ಅವರೇ ಕರ್ಕೊಂಡು ಬರ್ತಾರೆ. ನೋಡಿ ಬಂದರು. ನಮಸ್ಕಾರ ಅಮ್ಮವ್ರೆ. ರಮಣ ನಮಸ್ಕಾರ. ಎಲ್ಲ ರೆಡಿನಾ? ಎಲ್ಲ ರೆಡಿ ಇದೆ ರಮಣರೇ. ನೀವೊಂದು ಪೇಪರಿಗೆ ಒಂದು ಸೈನ್ ಹಾಕ್ಬಿಟ್ರೆ ನಾನು ಹೋಗ್ಬಿಟ್ಟು ಜಾನಕಮ್ಮನವ್ರು ಕರ್ಕೊಬಂದ್ಬಿಡ್ತೀನಿ. ಅಯ್ಯೋ, ಬಾವಂಗೆ ಓದು ಬರಹ ಬರಲ್ಲ, ಬರೀ ಹೆಬ್ಬೆಟ್ಟು. ಛೇ, ಹೆಬ್ಬೆಟ್ಟಿಗೆ ನಾನು ಇಂಕ್ ಪೆನ್ನೇ ತರಲಿಲ್ವಲ್ಲ, ಮರ್ತು ಬಂದ್ಬಿಟ್ಟೆ. ಪರವಾಗಿಲ್ಲ, ಕೊಡಿ, ನಾನು ಸೈನ್ ಮಾಡ್ಕೊಡ್ತೀನಿ. ಓಕೆ, ನೀವೇ ಮಾಡಿ, ಪರವಾಗಿಲ್ಲ, ತಗೊಳ್ಳಿ. ತಗೊಳ್ಳಿ. ಓಕೆ, ನೀವಿಲ್ಲೇ ಕಾಯ್ತಾ ಇರಿ, ನಾನು ಕರ್ಕೊಬಂದ್ಬಿಡ್ತೀನಿ.